ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವಾಗ ಹುಣಸೆಕಾಯಿ ಚಟ್ನಿನ ಮಾಡೋಣ ಇವತ್ತು. ಅಂದರೆ ಹುಣಸೆಕಾಯಿ ತುಕ್ಕು ಅಂತ ಹೇಳ್ತಾರೆ, ಹುಣಸೆಕಾಯಿ ಹಿಂಡಿ ಅಂತ ಹೇಳ್ತಾರೆ. ವರ್ಷಾನುಗಟ್ಲೆ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ. ಇವತ್ತು ಆ ಥರ ಹಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಒತ್ತಿ. ನಾವು ಹಾಕೋ ವಿಡಿಯೋನ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ನಾನಿಲ್ಲಿ ಮೆಣಸಿನ್ಕಾಯಿನ ನೆನೆಸಿ ಇಟ್ಕೊಂಡಿದ್ದೆ. ಒಣ ಮೆಣಸಿನ್ಕಾಯಿನ ನೆನೆಸಿಟ್ಕೋಬೇಕು. ನನ್ನ ಮನೆಯಲ್ಲಿರೋ ಮೆಣಸಿನ್ಕಾಯಿನ ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5-6 ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಒಣ ಮೆಣಸಿನ್ಕಾಯಿನ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ kg ಆಗಷ್ಟು ಹುಣಸೆಹಣ್ಣು ಇದೆ, ಕಾಯಿ ಇದೆ, ಹುಣಸೆಕಾಯಿ ಈ ಥರ ಇರಬೇಕು ನೋಡಿ. ಆವಾಗ ಚಟ್ನಿ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಅರಿಶಿನ ಕೊಂಬನ್ನ ನೆನೆಸಿಟ್ಕೊಂಡಿದ್ದೀನಿ. ಎಷ್ಟಿದೆ ಅಂದರೆ ಒಂದು 6 ಅರಿಶಿನ ಕೊಂಬನ ಇದೆ. ಹಾಗೆ ನಾನಿಲ್ಲಿ ದೊಡ್ಡ ಉಪ್ಪನ್ನ ತೊಗೊಂಡಿದ್ದೀನಿ, ಹಳ್ಳ ಬರುತ್ತಲ್ಲ ಆ ಥರ ಉಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಂತ್ಯನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ರುಬ್ತೀವಂದರೆ ನೈಟೆಲ್ಲ ನೆನೆಸಿ ಇಟ್ಕೋಬೇಕು. ಇವಾಗ ಇದನ್ನು ಕಲ್ಲಲ್ಲಿ ಹಾಕಿ ರುಬ್ಬನ. ನೋಡಿ ಇಲ್ಲಿ ಕಲ್ಲಿದೆ, ಇದು ಚೆನ್ನಾಗಿ ತೊಳಿಬೇಕು ನಾವು ನೀರು ಹಾಕಿ. ಫಸ್ಟು ಅರಿಶಿನ ಹಾಕಿ ಜಜ್ಕೋಬೇಕೀಗ. ಈ ನೋಡಿ ಇವಾಗ ಅರಿಶಿನ ಈ ಥರ ಪುಡಿ ಹಾಕಿದೆ. ಇದನ್ನು ಸೈಡಿಗೆ ಹಾಕ್ಕೋತೀನಿ. ಇಲ್ಲೇ ನೋಡಿ ಒಳ್ಳೆ ದೊಡ್ಡದಾಗಿದೆ ಇದು. ಈ ಥರ ಇಲ್ಲೇ ಸೈಡಿಗೆ ಹಾಕ್ಕೋತೀನಿ ಇದನ್ನು. ನೋಡಿ ಇದು ಹಸಿಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ 2 ಸೇರಿ ಇದು ಜಜ್ಬೇಕೀಗ. ನೋಡಿ ಇವಾಗ ಮೆಣಸಿನ್ಕಾಯಿ ಕುಟ್ಟಿ ಆಯ್ತು. ಇವಾಗ ತೆಗಿ, ಎಲ್ಲ ಸಣ್ಣಾಗಿದೆ ಇವಾಗ ಮೆಣಸಿನ್ಕಾಯಿ. ಇದನ್ನು ಕೂಡ ನಾನು ಇಲ್ಲೇ ಇಟ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ ಇದು ಚಟ್ನಿ ರುಬ್ಬೋದ್ರಿಂದ. ಮಿಕ್ಸಿಯಲ್ಲಿ ಹಾಕ್ಬೋದಾಗಿತ್ತು, ಆದರೆ ಟೇಸ್ಟು ಒಳ್ಳಲ್ಲಿ ರುಬ್ಬಿದ ಥರ ಬರಲ್ಲ. ನೋಡಿ ಇಷ್ಟು ದೊಡ್ಡ ಒಳ್ಳಿದೆ ಮನೆ ಎದುರುಗಡೆನೆ, ಹಾಗಾಗಿ ನಾನು ಇಲ್ಲೇ ರುಬ್ಬನ ಅಂತ ಬಂದಿದ್ದೀನಿ. ತುಂಬ ಟೇಸ್ಟಾಗುತ್ತೆ. ಇವಾಗ ಹುಣಸೆಕಾಯಿನ ಕುಟ್ಕೋಬೇಕು. ನೋಡಿ ಇದು ಜಜ್ಜಿ ಇಟ್ಟು ಸಣ್ಣ ಆಗಬೇಕು. ಇವಾಗ ಆಗಿದೆ ನೋಡಿ. ನೋಡಿ ಈ ಥರ ಸಣ್ಣ ಆಗಬೇಕು. ಇವಾಗ ಇದನ್ನೆಲ್ಲ ನಾವು ಮೇಲೆ ತಗೊಳ್ಳೋಣ. ನೋಡಿ ನಾನಿಲ್ಲಿ ಮೆಂತ್ಯನ ರುಬ್ಬಿ ತೊಗೊಂಬಂದಿದ್ದೀನಿ. ಮೆಂತ್ಯ ನೆನೆಸಿರೋದು, ಮೆಂತ್ಯನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕಲ್ಲಲ್ಲಿ ಬೇಗ ಆಗಲ್ಲ ಅಂತ, ಯಾಕಂದರೆ ಜಿಗುಟಿರುತ್ತಲ್ವ, ಹಾಗಾಗಿ. ನೋಡಿ ಇದು ಒಂದು ಮಿಕ್ಸಿಯಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಉಪ್ಪನ್ನ ತೊಗೊತಾ ಇದ್ದೀನಿ. ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ರುಬ್ಕೊಂಡು ಬರೋದು. ಇವಾಗ ನೋಡಿ ಕಲ್ಲಿಡು ಒಳಗೆ ಅಷ್ಟು ಕಲ್ಲಿಟ್ಟು ನೋಡಿ ಇದನ್ನೆಲ್ಲ ಇವಾಗ ಈ ಥರ ರೌಂಡಾಗಿ ಇವಾಗ ಈ ಥರ ಇದನ್ನು ಹಾಕ್ಕೊಂಬಿಟ್ಟು ರುಬ್ತಾ ಬರೋದು. ನೋಡಿ ಈ ಥರ ರುಬ್ಬಬೇಕು, ಈ ಥರ ತಳ್ಳಬೇಕು. ತುಂಬ ಚೆನ್ನಾಗಾಗುತ್ತೆ ಈ ಥರ ಹುಣಸೆಕಾಯಿ ಚಟ್ನಿ. ಕೈ ಕಾಲು ಏನು ಮಾಡ್ತಾವೆ, ಕೈನೂ ಹಾಕಿ ರುಬ್ಬಿಡು ಹಾಗೆ. ಹೌದು ನೋಡಿ ಈ ಥರ ತಳ್ತಾ ಇರಬೇಕು, ಒಬ್ರು ರುಬ್ತಾ ಇರಬೇಕು. ಹಾಗೆ ಒಬ್ಬರು ಬಟ್ಟೆ ಅಲ್ಲಿ ಎದುರಬೇಕು.
ಮಜ್ಜಿಗಾಗುತ್ತೆ, ಚಟ್ನಿ ಆಗುತ್ತೆ. ಇದನ್ನು ಮೇಣ ಥರ ಬರಬೇಕು, ಜಿಗೀಟಾಗಬೇಕು, ಅಂಟಾಗಬೇಕು ನೋಡಿ. ಬಟ್ ಹೋದ್ರೆ ಪರವಾಗಿಲ್ಲ ನೋಡಿ ಈ ಥರ ಇನ್ನೂ ಆಗಬೇಕಿದು. ಇನ್ನೂ ಅರ್ಧ ಆಗಿದೆ, ಇನ್ನೂ ಅರ್ಧ ಆಗಬೇಕು ನೋಡಿ. ಈ ಥರ ಈ ಕಡೆ ತಳ್ತಾ ಇದ್ರೆ ಆ ಕಡೆ ಹಂಗೆ ರುಬ್ಬಿದ್ದು ಬರ್ತಾ ಇರುತ್ತೆ, ಮತ್ತೆ ಹೇಳ್ಕೊಂಡು ಈ ಥರ ತಳ್ತಾ ಇರಬೇಕು. ನೈಸ್ ಆಗಬೇಕು, ತುಂಬ ಟೇಸ್ಟ್ ಆಗುತ್ತೆ ಅವಾಗ. ನೋಡಿ ಇದು ಕೆಳಗಡೆ ಇರೋದು ಪೂರ್ತಿ ಆಗಿದೆ. ಇದು ನಾನು ಸ್ವಲ್ಪ ತೆಗಿತೀನಿ ಈಗ. ಇದು ಎಷ್ಟಾಗಿದೆ ತೆಗಿತೀನಿ, ನೋಡ್ಬೇಕು ನೀವು. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಅದು ಒಳಗಡೆ ಇರೋ ತೆಗೆದು ಮತ್ತೆ ಇದನ್ನು ಮೇಲೆ ಇರೋದನ್ನ ಇಡ್ತಾ ಇದ್ದೀವಿ. ತುಂಬ ಟೈಮ್ ತೊಗೊಳುತ್ತೆ ಇದು. ಅರ್ಧ ಕೆ ಜಿಗೆ ಒಂದು 1/2 hour ಮೇಲೆ ತೊಗೊಳುತ್ತೆ ಟೈಮು. ಒಂದು 2-3 kg ಅಂದರೆ ಅರ್ಧ ದಿನವೇ ತೊಗೊಳುತ್ತೆ. ನಮ್ಮ ಮನೇಲಿ ಊರಲ್ಲಿ ಹಾಕ್ತಾಯಿದ್ರು ನಮ್ಮ ಅತ್ತೆ. ಅರ್ಧ ದಿನ ಹೋಗೋರು, ಬೆಳಿಗ್ಗೆ ತೊಗೊಂಡೋದ್ರೆ ಮಧ್ಯಾಹ್ನನೇ ಬರೋರು ರುಬ್ಕೊಂಡು. 3-4 ಜನ ಹೋಗೋರು ರುಬ್ಬಕ್ಕೆ. ತುಂಬ ಮೇಣ ಥರ ಆಗಬೇಕಲ್ವ ರುಬ್ಬಕ್ಕೆ. ಒಂದು 4 kg ತೊಗೊಂಡ್ರೆ ಅರ್ಧ ದಿನ ಇಬ್ಬರಿಗೆ. ನೋಡಿ ಮತ್ತೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಷ್ಟು ರೆಡಿಯಾಗಿದೆ ಈಗ. ಮತ್ತು ಇದು ಕೂಡ ಇವಾಗ ರುಬ್ಬಬೇಕು ನೋಡಿ. ಇವಾಗ ಇದಿಷ್ಟೇ ಉಳಿದಿರೋದು, ಮೇಲೆ ಇದಿಷ್ಟೇ ಉಳಿದಿರೋದು. ಇದೆಲ್ಲ ನೋಡಿ, ಇದು ಎಷ್ಟು ನೈಸಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಎಷ್ಟು ನೈಸ್ ಬಂದಿದೆ ಅಂತ. ತುಂಬ ಅಂಟು ಮೇಣ ಹತ್ರ ಆಗಿದೆ ನೋಡಿ. ಈ ಥರ ಆದ್ರೇ ಹುಣ್ಚಿಕೆ ಹಿಂಡಿ 1 ವರ್ಷ ಏನೋ 2 ವರ್ಷ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ ನೋಡಿ. ಇದು ಲಾಸ್ಟಲ್ಲಿ ಇಷ್ಟೇ ಉಳಿದಿರೋದು ನೋಡಿ. ಎಲ್ಲ ಆಯಿತು. ನೋಡಿ ಇದನ್ನೆಲ್ಲ ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನೋಡಿ. ನೋಡಿ ಚಟ್ನಿ ರೆಡಿ ಆಯಿತು. ನಾನು ಕಲ್ಲು ತೊಳೆದ್ಬಿಡ್ತೀನಿ ನೋಡಿ. ಚಟ್ನಿ ರೆಡಿ ಆಯಿತು, ನೋಡಿದ್ರಾ? ತುಂಬ ಅಂಟು ಥರ ಬಂದಿದೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕಬೇಕು ನೋಡಿ. ಇದು ಬಿಸಿದೆ ಎಣ್ಣೆ ಕಾಯಿಸಿದ್ದೀನಿ. ಎಣ್ಣೆ ಕಾಯಿಸಿ ಹಾಕಬೇಕು. ಎಣ್ಣೆ ಕಾಯಿಸಿ ಆರಬೇಕು. ಆರಿದ್ಮೇಲೆ ಸ್ವಲ್ಪ ಬೆಚ್ಚಗಿದ್ದಾಗ ಹಾಕಬೇಕಿದು ನೋಡಿ. ಇವಾಗ ಎಣ್ಣೆ ತಣ್ಣಗಾಗಿದೆ ಸ್ವಲ್ಪ. ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಈಗ. ಈ ಎಣ್ಣೆನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರುಬ್ಬಿಟ್ಟಿದ್ದೀವಲ್ಲ, ಅಂಟಾಗ್ಬಿಟ್ಟೈತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕೀಗ ನೋಡಿ. ಇವಾಗ ಹಾಕಿರೋ ಎಣ್ಣೆನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ, ಅದು ಚೂರು ಹಾಕಿದ್ದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿದೆ. ನೋಡಿದ್ರಲ್ವ, ವಿಡಿಯೋ ಸ್ವಲ್ಪ ದೊಡ್ಡದಾಯಿತು, ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿತ್ತು. ಚೆನ್ನಾಗಾಗಿದೆ ಅಲ್ವಾ? ಎಲ್ಲರೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.